ಒಂದು ಕಡೆ ವರುಣ ವಾರ್ ಮುಂದುವರಿತಿದ್ರೆ ಇನ್ನೊಂದು ಕಡೆ ರೆಬೆಲ್ ಟ್ರಬಲ್ ಕೂಡ ಮುಂದುವರಿತಾ ಇತ್ತು. ಅಂಬರೀಶ್ ವರ್ತನೆಗೆ ಬೇಸತ್ತ ಹೈಕಮಾಂಡ್ ಅಂತಿಮವಾಗಿ ಗಣಿಗ ರವಿಗೆ ಬಿ ಫಾರಂ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಅಂತಿಮ ತೀರ್ಮಾನ ಮಂಡ್ಯದಿಂದ ರವಿ ಗಣಿಗಾರನ್ನ ಕಣಕ್ಕಿಳಿಸುವುದು. ಅಂಬರೀಶ್ ಕೊನೆಯ ಕ್ಷಣದ ತನಕ ಕಾಂಗ್ರೆಸ್ ಅನ್ನ ಆಟ ಆಡಿಸಿದ್ರು. ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಲಿಲ್ಲ, ಬಿ ಫಾರಂ ಅನ್ನ ಮನೆಗೆ ತರಿಸಿಕೊಂಡ್ರು, ಕೊನೆಗೆ ಮನೆಯಲ್ಲೇ ಕೂತ್ಕೊಂಡ್ರು, ನಾಮಪತ್ರ ಸಲ್ಲಿಸೋದಕ್ಕೆ ಹೋಗಲೇ ಇಲ್ಲ. ಇದೆಲ್ಲದರ ಲಾಭ ದೊರೆತದ್ದು ರವಿ ಗಣಿಗ ಅವರಿಗೆ. ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ರವಿ ಗಣಿಗ ಅಂಬರೀಶ್ ಆಟಕ್ಕೆ ಬೇಸತ್ತ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಂಡಿದೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ತಮ್ಮ ಮನೆಗೆ ಬರುವಂತೆ ಮಾಡಿಕೊಂಡಂತ ಅಂಬರೀಶ್ ಕೊನೆಗೆ ನಾಮಪತ್ರ ಸಲ್ಲಿಸದೇ ಇರುವ ತೀರ್ಮಾನಕ್ಕೆ ಬಂದಿದ್ದಾರೆ. ನಾಮಪತ್ರ ಸಲ್ಲಿಸದೇ ಇರುವ ತೀರ್ಮಾನಕ್ಕೆ ಅಂಬರೀಶ್ ಬಂದಿರುವುದರಿಂದ ರವಿ ಗಣಿಗ ಅವರಿಗೆ ಟಿಕೆಟ್ ಕೊಡುವ ತೀರ್ಮಾನ ಕಾಂಗ್ರೆಸ್ದು. ಅಂಬರೀಶ್ ವರ್ತನೆಗೆ ಬೇಸತ್ತ ಕಾಂಗ್ರೆಸ್ ಹೈಕಮಾಂಡ್ ಇನ್ನು 3 ಗಂಟೆಗಳ ಬಾಕಿ ಇರುವ ಸಂದರ್ಭದಲ್ಲಿ ರವಿ ಗಣಿಗ ಅವರನ್ನ ಕಣಕ್ಕಿಳಿಸುವ ನಿರ್ಧಾರಕ್ಕೆ ಬಂದಿದೆ. ನಾಮಪತ್ರ ಸಲ್ಲಿಕೆಗೆ 3 ಗಂಟೆಗಳ ಮಾತ್ರ ಬಾಕಿ ಇರುವಾಗ ರವಿ ಗಣಿಗ ಅವರನ್ನ ಕಣಕ್ಕಿಳಿಸುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಅಂತಿಮ ಕ್ಷಣದ ತನಕ ಅಂಬರೀಶ್ ಅವರ ನಿರ್ಧಾರದ ದಾರಿ ಕಾಯ್ತಾ ಇದ್ರು ಕಾಂಗ್ರೆಸ್ ಮುಖಂಡರು. ಅಂಬರೀಶ್ ಆರಂಭದಿಂದಲೂ ಆಟ ಆಡಿಸ್ತಾನೆ ಬಂದ್ರು. ಟಿಕೆಟ್ಗಾಗಿ ಅರ್ಜಿಯನ್ನ ಸಲ್ಲಿಸಲಿಲ್ಲ, ಬಿ ಫಾರಂ ಅನ್ನ ಮನೆಗೆ ತಂದುಕೊಡಿ ಅಂದ್ರು. ನಾಮಪತ್ರ ಸಲ್ಲಿಸ್ತೀರಾ ಅಂದ್ರೆ ಹಲವು ಬೇಡಿಕೆಗಳ ಪಟ್ಟಿಯನ್ನ ಮುಂದಿಟ್ರು ಅನ್ನುವ ವರದಿಗಳು ಕೂಡ ಬಂದ್ವು. ಈಗ ಅಂತಿಮವಾಗಿ ಮಂಡ್ಯದಿಂದ ಅಂಬರೀಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇಲ್ಲ, ರವಿ ಗಣಿಗ ಕಣಕ್ಕೆ ಇಳಿತಾ ಇದ್ದಾರೆ. ಅಂಬರೀಶ್ ಅವರಿಗೆ ಯಾವ ಭಯ ಇತ್ತೋ ಆ ಭಯ ನಿಜ ಆಗಿದೆ. ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಮಗಿಂತ ಹೆಚ್ಚು ಬಲಿಷ್ಠರಾಗಬಹುದು ಅನ್ನೋ ಭಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನ ಆರ್ಮ್ ಟ್ವಿಸ್ಟ್ ಮಾಡುವ ಪ್ರಯತ್ನಕ್ಕೆ ಅಂಬರೀಶ್ ಕೈ ಹಾಕಿದ್ರು. ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು, ಮಣಿಯಬೇಕು ಅನ್ನುವ ನಿರೀಕ್ಷೆ ಅವರದಾಗಿತ್ತು. ಒಂದು ವೇಳೆ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ್ರೆ ನನಗೇನು ಕೊಡ್ತೀರಿ ಅನ್ನೋದರ ಬಗ್ಗೆ ಖಚಿತತೆಯನ್ನ ಕೊಡಿ ಅಂತ ಅಂಬರೀಶ್ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಜೆಡಿಎಸ್ನಲ್ಲಿ ಬಂಡಾಯ ಎದ್ದು ಕಾಂಗ್ರೆಸ್ಗೆ ಬಂದಿರುವ ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ತಮಗಿಂತ ಬಲಿಷ್ಠರಾಗ್ತಾರೆ, ಕಾಂಗ್ರೆಸ್ನಲ್ಲಿ ತಮ್ಮನ್ನ ಓವರ್ಟೇಕ್ ಮಾಡ್ತಾರೆ ಅನ್ನುವ ಆತಂಕ, ದುಗುಡ ಅಂಬರೀಶ್ ಅವರಿಗೆ ಇತ್ತು. ಆ ದುಗುಡ ಅಂತಿಮವಾಗಿ ನಿಜ ಆಗಿದೆ. ಚಲುವರಾಯಸ್ವಾಮಿ ನಾಯಕತ್ವಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಆನಂದ ಬೈದನಮನೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಅಂತಿಮ ನಿರ್ಧಾರ ಕಾಂಗ್ರೆಸ್ದು. ಎಷ್ಟು ಮಣಿಯಬೇಕಾಗಿತ್ತೋ ಅಷ್ಟು ಮಣಿದ್ರು ಅಂಬರೀಶ್ ಎದುರುಗಡೆ. ಅಂತಿಮವಾಗಿ ರವಿ ಗಣಿಗ ಅವರಿಗೆ ಟಿಕೆಟ್ ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅಜಿತ್, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡಿ ವಾರ ಕಳೆದ್ರು ಕೂಡ ಅಂಬರೀಶ್ ಅವರು ಕಾಂಗ್ರೆಸ್ನ ಯಾವುದೇ ನಾಯಕರ ಸಂಪರ್ಕ ಸಿಗದ ಕಾರಣಕ್ಕಾಗಿ ಕೊನೆಗೂ ಕೂಡ ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತಕ್ಕ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಒಂದು ಹಂತದಲ್ಲಿ ಕಳೆದ ಶುಕ್ರವಾರ ಅಂಬರೀಶ್ ಅವರು ಹೇಳಿದ್ರು ಮಂಗಳವಾರ ದಿನ ನಾಮಪತ್ರ ಸಲ್ಲಿಸ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ತಮ್ಮ ಅಭಿಮಾನಿಗಳು ಕಳಿಸ್ಕೊಟ್ಟಿದ್ರು, ಕಾರ್ಯಕರ್ತರಿಗೆ ಹೇಳಿ ಕಳಿಸಿದ್ರು. ಆದರೆ ಇವತ್ತು ಮಂಗಳವಾರ ನಾಮಪತ್ರ ಸಲ್ಲಿಕೆ ಕೊನೆ ದಿನವಾಗಿರುವಂತಹ ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಅಂಬರೀಶ್ ಅವರ ಒಂದು ಪ್ರತಿಕ್ರಿಯೆಗೋಸ್ಕರ ಕಾಯ್ತಾ ಇದ್ರು.
ಕೊನೆಗೆ ಎಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಲವು ಸುತ್ತಿನ ಫೋನ್ ಮಾಡಿದ್ರು ಕೂಡ ಅವರ ಕರೆಯನ್ನು ಸ್ವೀಕಾರ ಮಾಡದೆ ಇದ್ದಂತ ಅಂಬರೀಶ್ ಅವರ ಧೋರಣೆಗೆ ಇಡೀ ಕಾಂಗ್ರೆಸ್ ಸಮೂಹ ತೀವ್ರ ಬೇಸರ ವ್ಯಕ್ತಪಡಿಸಿ ಕೊನೆಗೆ ಅನಿವಾರ್ಯವಾಗಿ ಅಂಬರೀಶ್ ಅವರ ಧೋರಣೆಯಿಂದ ಬೇಸತ್ತು ಈಗ ಗಾಣಿಗ ರವಿ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿ ಅವರಿಗೆ ಬಿ ಫಾರ್ಮನ್ನು ಕೊಟ್ಟಿದೆ. ಒಂದಂತೂ ಸ್ಪಷ್ಟ, ಅಂಬರೀಶ್ ಅವರು ಇವತ್ತು ಅಧಿಕೃತವಾಗಿ ಹೋಗಿ ನಾಮಪತ್ರ ಸಲ್ಲಿಸ್ತಾರಂತಕ್ಕ ನಿರೀಕ್ಷೆ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅಂಬರೀಶ್ ಅವರ ಧೋರಣೆ ಸರಿ ಇಲ್ದಿರ್ತಕ್ಕಂಥದ್ದು, ಅವರ ನಡವಳಿಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಿ ಫಾರ್ಮ್ ತೆಗೆದುಕೊಂಡು ನಡ್ಕೊಳ್ತಕ್ಕಂಥ ರೀತಿ ಇದೆಲ್ಲ ಅನ್ನೋ ಕಾರಣಕ್ಕಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪರಮೇಶ್ವರ್ ಅವರು ಒಟ್ಟಾರೆ ವಿದ್ಯಮಾನ ಸಂಬಂಧಪಟ್ಟಾಗೆ ಕೇಂದ್ರದ ನಾಯಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಒಂದು ಕ್ಷಣದಲ್ಲಿ ಮಾತುಕತೆಗೆ ಬರಬಹುದು ಅಂತ ನಿರೀಕ್ಷೆ ಕೂಡ ಇತ್ತು. ಮೈಸೂರಿನಲ್ಲಿ ಸಿಎಂ ಅವರ ಜೊತೆ ಮಾತುಕತೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು. ಆದ್ರೂ ಕೂಡ ಅಂಬರೀಶ್ ಅವರು ನಾವು ಸ್ಪರ್ಧೆ ಮಾಡ್ತಿರೋ ಇಲ್ವೋ ಅನ್ನೋ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೇ ಇರುವ ಕಾರಣಕ್ಕಾಗಿ ಕೊನೆಗೂ ಕೂಡ ಅನಿವಾರ್ಯವಾಗಿ ನಾಮಪತ್ರ ಸಲ್ಲಿಕೆಗೆ ಇನ್ನು ಕೇವಲ 3 ತಾಸುಗಳು ಇರುವಂತ ಕಾರಣಕ್ಕಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬಿ ಫಾರ್ಮ್ ಅನ್ನ ಗಾಣಿಗ ರವಿ ಅವರಿಗೆ ನೀಡಲಾಗಿದೆ. ಗಾಣಿಗ ರವಿ ಅವರ ಪರವಾಗಿ ಚಲುವರಾಯಸ್ವಾಮಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಅನಿವಾರ್ಯವಾಗಿ ಚಲುವರಾಯಸ್ವಾಮಿ ಅವರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸತಾಯಗತ ಗೆಲ್ಲಬೇಕು, ಆ ಕ್ಷೇತ್ರ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಹಾಕಿ ಈಗಾಗಲೇ ಚಲುವರಾಯಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಆಧಾರದ ಮೇಲೆ ಗಾಣಿಗ ರವಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಒಂದಂತೂ ಸ್ಪಷ್ಟ, ಅಂಬರೀಶ್ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ಅಮರಾವತಿ ಚಂದ್ರಶೇಖರ್ಗೆ ಮತ್ತು ಆಗಲಿ ಬೇರೆ ಯಾರು ಕೂಡ ಅಂಬರೀಶ್ ಸೂಚನೆ ಮಾಡುವಂತ ಯಾವುದೇ ವ್ಯಕ್ತಿ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಒಂದು ಅಂತಿಮ ತೀರ್ಮಾನ ತೆಗೆದುಕೊಂಡು ಗಾಣಿಗ ರವಿ ಅವರಿಗೆ ಈಗ ಟಿಕೆಟ್ ಅನ್ನು ಕೊಡಲಾಗಿದೆ. ಅಜಿತ್, ಆನಂದ್, ಹಾಗಾದ್ರೆ ಅಂಬರೀಶ್ ಅವರ ರಾಜಕೀಯ ಬದುಕಿನ ದಿ ಎಂಡ್ ಅಂತ ಏನಾದರೂ ಇದನ್ನ ವಿಶ್ಲೇಷಣೆ ಮಾಡಬಹುದಾ, ಅಥವಾ ಅವರೆದುರಿಗೆ ಬೇರೆ ಏನಾದರೂ ಆಪ್ಷನ್ಗಳು ಓಪನ್ ಇದೆಯಾ? ಅಜಿತ್, ಅಂಬರೀಶ್ ಅವರಿಗೆ ಟಿಕೆಟ್ ಘೋಷಣೆ ಆದ ನಂತರ ಸಹಜವಾಗಿ ಅವರು ಮಂಗಳವಾರದ ನಾಮಪತ್ರ ಸಲ್ಲಿಸ್ತಾರೆ ಅಂತಕ್ಕ ನಿರೀಕ್ಷೆಗಳು ಇತ್ತು. ಹಾಗಾಗಿ ಅವರ ಒಂದೇ ನಿಮಿಷ ಆನಂದ್, ಮತ್ತೆ